ಏಯ್ ಕನ್ನಡ ಕಂದುಗಳ ಬರ್ರ ಸೀತ ಕಡ್ರ ಏನಣ್ಣ ಸ್ವೀಟ್ ಕೊಡ್ತಾ ಇದೀಯಾ? ಏನ್ ವಿಶೇಷ? ಓಹೋ ಗೊತ್ತಾಯ್ತು ಕಲ್ಲ. ಅದು ನನ್ಗೂ ಹೇಳ. ಅಣ್ಣ ಮದ್ವೆ ಆದ್ಮೇಲೆ ಸ್ವೀಟ್ ತಂದು ಕೊಡ್ತಾವನೆ ಅಂದ್ರೆ ಸಿಹಿ ಸುದ್ದಿ ಕಲ್ಲ. ಅಂದ್ರೆ ಅಣ್ಣ ಅಪ್ಪ ಆಯ್ತವನೆ, ನಾವು ಚಿಕ್ಕಪ್ಪ ಆಯ್ತಾ ಇದೀವಿ. ಓ ಚಿಕ್ಕಪ್ಪದಿರಾ ಈ ವಿಷಯ ನಿಮ್ ಅಣ್ಣಾದ್ಗೆಗೂ ಗೊತ್ತಾಯ್ತಾ? ಏನಣ್ಣ ಹಿಂಗ ಅಂತಿದ್ಯಾ? ಹಂಗಾದ್ರೆ ವಿಷಯ ಬೇರೆ ಐತೆ. ಸ್ವೀಟ್ ಯಾಕಣ್ಣ ಕೊಡ್ತಿದ್ಯಾ? ಮತ್ 7 ಗಂಟೆ ಕೇಳ್ಬೇಕು. ಸುಮ್ಕೆ ನೀವೇ ಒಂಥರ ಅನ್ಕೊಂಡ್ಬಿಟ್ರೆ. ನಮ್ ಪಾರು ಫಾರಿನ್ ಹೋಯ್ತೀನಿ ಅಂತಿರ್ಲಲ್ಲ, ಅವಳು ಹೋಗಿಲ್ವಂತೆ. ಅವಳು ನಮ್ ಜೊತೆನೆ ಇರ್ತಾಳಂತೆ. ಅದಕ್ಕೆ ಖುಷಿಗೆ ಸಿಹಿ ತಕ ಬಂದೆ. ಅಣ್ಣ ಎಂತ ಸುದ್ದಿ ತಂದೆ ಅಣ್ಣ. ನೀನ್ ಬೇಜಾರಲ್ಲಿ ಕಳ್ಸ್ಕೊಡಕ್ ಹೋಗೋದನ್ನ ನಮ್ ಕೈಯಾಗ ನೋಡಕ್ ಆಯ್ತಿರ್ಲಿಲ್ಲ. ಅದನ್ನ ಕೈನಾಗ ನೋಡೋದು ಅಂತ ಹೇಳಲ್ಲ ಕಡ್ಲ, ಕಣ್ಣಾಗ ನೋಡೋದು ಅನ್ನೋದು. ತಗದ್ ಬುಟ್ಟ ಅಂತಂದ್ರೆ ಅದೇನ ಸಿಹಿ ಸುದ್ದಿ ಕೊಡ್ಬೇಕ ತಿರ್ತಿರ್ತೀಯ. ಹಿಂಗೆ ಮಾತಾಡ್ತಿದ್ರೆ ಬಾಯಿಗೆ ಗುಂಟೂರು ಮೆಣಸಿನ್ಕಾಯಿ ತುರ್ಕ್ಬಿಡ್ತೀನಿ ನೋಡು. ಅಣ್ಣ ಇಂಥ ಸಿಹಿ ಸುದ್ದಿ ಕೊಟ್ಟಿದ್ಯಾ, ಇದಕ್ಕೆ ಸ್ವೀಟ್ ಸಾಕಾಗಲ್ಲಣ್ಣ. ಮತ್ ಇನ್ನೇನ್ಲ ಬೇಕು ನಿಂಗೆ? ಅದು ಓ ನಿಂಗೆ ಗೋಡಂಬಿ ಅಂದ್ರೆ ಇಷ್ಟ ಅಲ್ವಲ್ಲ? ಇರ್ಲಾ ತಗೊಬತ್ತೀನಿ. ತಕೊಳ್ಳ. ಏನಣ್ಣ ನೀನಾಗೆ ಗೋಡಂಬಿ ಕೊಡ್ತಿದ್ಯಾ? ಕೊಡೋಣ ಸೈಡಿಗೆ ಹೋಗೋಣ. ನೀನ್ ಗೋಡಂಬಿ ಹಿಂಗ್ ತಿಂದ್ಬಿಟ್ರೆ ಬೆಳಗಾನೆ ಎದ್ದು ತಿಪ್ಪೆ ಮ್ಯಾಕೆ ಕೂರೋದು ಹೇಳೋದು ಇದೇ ಆಗ್ಬಿಡುತ್ತೆ. ತಕೊಳ್ಳ ತಿನ್ಲಾ ತಕೊಳ್ಳ. ಅಣ್ಣ ಅದ್ಗೆ ಮ್ಯಾಗೆ ಇಟ್ಟೊಂದು ತಿರುತಿ ಇಟ್ಕೊಂಡು ಅದ್ ಹೆಂಗಣ್ಣ ಕಳ್ಸಕ್ ಒಪ್ಕೊಂಡೆ? ಅವಳನ್ನ ಕಳ್ಸಕ್ ಒಪ್ಕೊಂಡಿದ್ದೇನೋ ನಿಜ ಕಂಡ್ರಲ್ಲ. ಆದ್ರೆ ಪ್ರತಿ ಸಲಕ್ಕೂ ಅವಳು ಹೋಯ್ತೀನಿ ಅಂದಾಗ ನನ್ ಎದೆ ಒಳಗೆ ಯಾರೋ ಕೈ ಹಾಕಿ ಕಿವ್ಸ್ದಾಗ ನೋವಾಯ್ತಿತ್ತು. ಆದ್ರೆ ಇವಾಗ ಅವಳು ಉಳ್ಕತೀನಿ ಅಂದವಳಲ್ಲ, ಆಡ್ ಸಾಕು ನಂಗೆ.